ಮೊದಲನೇದಾಗಿ ಇವತ್ತು ಈ ಒಂದು ನಂಜಪ್ಪ ಸರ್ಕಲ್ ಇರುವಂಥ APJ ಅಬ್ದುಲ್ ಕಲಾಂ ಜಿ ಸಂಘದ ವತಿಯಿಂದ ನಮ್ಮ ಎನ್.ಎ. ಹರಿಜಿ MLA ಅವರು ಮತ್ತು BDA ಚೇರ್ಮನ್ ಆಗಿರುವಂಥ ಶಾಸಕರು ಮತ್ತು ಚೇರ್ಮನ್ ಅವರಿಗೂ ಫಸ್ಟ್ ಆಫ್ ಆಲ್ ಹುಟ್ಟುಹಬ್ಬದ ಶುಭಾಶಯಗಳು. ಅದ್ರ ಜೊತೆ ಈ ಮಾನವೀಯತೆ ಹಬ್ಬವನ್ನು ಅವರು ಜನರಿಗೆ ಒಂದು ಮಾನವೀಯತೆ ಬಗ್ಗೆ ನಮ್ಮಲ್ಲಿ ಮಾನವೀಯತೆಯೂ ಇದೆ, ಮನುಷ್ಯತ್ವನೂ ಇದೆ, ಆದರೆ ಅದನ್ನು ರೀಚಾರ್ಜ್ ಮಾಡುವಂಥ ಈ ಒಂದು ಹಬ್ಬನ ನಮ್ಮ ಸಾಹೇಬರು ಎಲ್ಲ ವಾರ್ಡ್ನಲ್ಲಿ ಮಾಡಿದ್ದಾರೆ. ಈ ವಾರ್ಡ್ನಲ್ಲಿ ನಮ್ಮ ಸಂಘದ ವತಿಯಿಂದ ನಾನು ಮತ್ತು ನಮ್ಮ ಬದರ್ ಖಾನ್ ರವರು ಮತ್ತು ಅಬ್ಬಾಸ್ ರವರು ಮತ್ತು ನಮ್ಮ ಸ್ನೇಹಿತರಾದಂಥ ತಬ್ರೇಜ್ ಅವರು ಮತ್ತು ಈ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ತಾವು ಬಂದಿದ್ದೀರಾ, ಧನ್ಯವಾದಗಳು. ಸಾಹೇಬ್ರ ಪರವಾಗಿ ಜನತೆಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟ? ಸಾಹೇಬರು ಸುಮಾರು ಒಂದು 17-18 ವರ್ಷ ಸುಮಾರು ಕೆಲಸಗಳು ಮಾಡಿದ್ದಾರೆ. ಅದು ಈ ರಾಜಕೀಯದಿಂದ ಇರ್ಬೋದು, ಸ್ವಂತ ಇದರಿಂದ ಸುಮಾರು ಕೆಲಸಗಳು ಮಾಡಿದ್ದಾರೆ ಅವರು. ಯಾಕಂದರೆ ರಾಜಕೀಯ 17 ವರ್ಷ ಶಾಂತಿನಗರ ಗೆಲ್ಲಬೇಕಂದ್ರೆ ಸುಮ್ಮನೆ ಅಲ್ಲ, ಅದು ಅವರ ಕೆಲಸನೇ ಅವ್ರ ಗೆಲುವು, ಅವ್ರ ಮಾನವೀಯತೆನೇ ಅವ್ರ ಗೆಲುವು. ಅವರು ಅದೇ ಹೇಳ್ದ ಏನು, ನನ್ನ ತತ್ವ ಮನುಷ್ಯತ್ವ, ಅದೇ ಮೊದಲು ಮನುಷ್ಯತ್ವ ಇರುವವರು ಮನಸ್ಸಿಂದ ಓಟ್ ಆಗಿದ್ದಾರೆ. ಅದಕ್ಕೆ ಇವತ್ತು 17 ವರ್ಷ ಅವರು ಶಾಸಕರು ಮತ್ತು ಇವಾಗ BDA ಚೇರ್ಮನ್ ಆಗಿದ್ದಾರೆ. ಸರ್, ಹುಟ್ಟುಹಬ್ಬ ಕೆಲವರು ಬೇರೆ ಕಡೆ ಬೇರೆ ಥರ ಇದು ಮಾಡ್ತಾರೆ, ಬಟ್ ಇಲ್ಲಿ ನೋಡಿದರೆ ಒಂದು ಮಾನವೀಯತೆಯನ್ನು ಮೆಸೇಜ್ ಕೊಡ್ತಾ ಇದ್ದೀರಾ, ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲ ನೋಡಿ, ಫಸ್ಟ್ ಆಫ್ ಆಲ್ ನಾನೊಬ್ಬ ಅಬ್ದುಲ್ ಕಲಾಂ ಜಿ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಅಬ್ದುಲ್ ಕಲಾಂ ಜಿ ಅವರು ನಡೆದು ಬಂದಿದ್ದ ರೀತಿ, ಅದ್ರ ಜೊತೆ ನಮ್ಮ ಈ ಪುನೀತ್ ರಾಜ್ಕುಮಾರ್ ಒಂದು ಸ್ಟ್ಯಾಚ್ಯೂ ನಾವು ಮಾಡಿದ್ದೇವೆ. ಇದು ಎರಡು ಸೇರಿ ಮಾಡ್ತಾ ಇರೋದ್ರಿಂದ ಇವರಿಬ್ಬರಲ್ಲೂ ಅವ್ರು ಮಾಡಿರೋ ಕೆಲಸ ತೋರಿಸಿಲ್ಲ. ಅದೇ ನಮ್ಮ ಸಾಹೇಬ್ರೂ ಅಷ್ಟೇ, ಅವ್ರು ಮಾಡಿರೋ ಕೆಲಸ ತೋರಿಸ್ದೆ ಬಡವ್ರ ಜೊತೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂತ ಅವರೆಲ್ಲ ಡಿಸೈಡ್ ಮಾಡಿದ್ದಾರೆ. ಆ ಡಿಸೈಡ್ನ ನಾವು ಅವ್ರ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. तम हेसर CM अशरफ अंता। आज हमारे इज्जत माब एन.ए. हरीज साहब के तरफ से जो हमारे लिए खुशखबरी है कि आज हमने इंसानियत का त्यौहार करके बोल के जो हम बना रहे हैं, जो इंसानियत के लिए जो हम लोग पैगाम दे रहे हैं आदमी के लिए कि सब मिलजुल के रहे, इसलिए इंसानियत का त्यौहार बना रहे हैं हम लोग। और एक हमारे खुशखबरी है कि पूरे पब्लिक को बुला के हम लोग है ना यहाँ पे एक उनको एक तोहफे का भी एक इंतज़ाम करे हुए हैं और उनके लिए खाने का इंतज़ाम करे हुए हैं हम लोग। आज जो हमारे MLA साहब के जो नाम रखे हुए आज इंसानियत का त्यौहार, जो इज्जत माप जो हमारे एन.ए. हरीज साहब हैं, BDA के चेयरमैन हैं और हमारे कुछ 17-18 साल से ना बहुत हमारे शांतिनगर हल्के के लिए बहुत कुछ काम कर गए हुए हैं, वो तो हर दिल अजीज़ हैं। और उनके लिए हम लोग एक उत्सव भी दे रहे हैं कि भाई हम लोग यहाँ मिलके APJ अब्दुल कलाम संघ की तरफ से हम लोग है ना पूरा मिलके शांतिनगर में हम लोग आज एक फेस्टिवल बना रहे हैं, एक ईद का त्यौहार बना रहे हैं हम लोग, क्योंकि उन्होंने एक पैगाम भी दिया हुआ है मनसित्वा बोल के, जैसा मान्यता हब्बा जैसा हम लोग फेस्टिवल ऑफ ह्यूमैनिटी आई बिलो में ह्यूमैनिटी बोल के, इसलिए कि हम लोग पूरे पब्लिक को पैगाम दे के हम लोग बुला के यहाँ पे एक खुशी का एक इंतज़ाम रखे हुए हैं हम लोग। आपका नाम? मेरा नाम तासिल अब्बास है, मैं APJ अब्दुल कलाम संघ का एक नुमाइंदा हूँ। ಎಲ್ಲ ಸಹೋದರ ಸಹೋದರಿಯರೇ, ಈ ಒಂದು ಮಾನವೀಯತೆ ಹಬ್ಬ ಬಹುಶಃ ಈ ಸೀಸನ್ನ ಲಾಸ್ಟ್ ಕಾರ್ಯಕ್ರಮ ಇದು ಮುಂದುವರಿತಾ ಇರುತ್ತೆ. ಇದನ್ನ ನಾವು ಲಾಸ್ಟ್ ಅಂತ ಹೇಳಿದ್ರೆ ಈ ಸೀಸನ್ನ ಲಾಸ್ಟ್, ಯಾಕಂದ್ರೆ ಒಂದು ವಾರಕ್ಕೆ ಉಪವಾಸ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ ಹಬ್ಬ ದಿವಸ ನಡೀತಾನೆ ಇರಬೇಕು. ಮಾನವೀಯತೆ ಹಬ್ಬ ಎಲ್ಲ ಮನುಷ್ಯರನ್ನ ಒಗ್ಗೂಡಿಸುವಂತ ಒಂದು ವೇದಿಕೆ. ಈ ಒಂದು ಕಾರ್ಯಕ್ರಮವನ್ನ ನನ್ನ ಸಹೋದರಾದಂಥ ಅಶ್ರಫ್ ಅವರು, ನಮ್ಮ ಬದರ್ ಖಾನ್ ಅವರು, ಅಬ್ಬಾಸ್ ಅವರು, ವಿಶೇಷವಾಗಿ ತಬ್ರೀಸ್ ಅವರು, ಇವರು 3-4 ಜನ ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ಸಹೋದರ ಶಿವಕುಮಾರ್ ಅವರೇ, ಹಾಗೆ ಇನ್ನೊಬ್ರು ಬ್ಲಾಕ್ ಅಧ್ಯಕ್ಷರು ನಮ್ಮ ಹಿರಿಯರಾದಂಥ MP ಮುನ್ರಾಜಣ್ಣ ಅವರೇ, ಹಾಗೆ ನಮ್ಮ ನಾನು ಬಾಕಿ ಇರೋದು ಹೆಸರು ಹೇಳಕ್ಕಾಗಲ್ಲ, ಸುಮಾರು ಜನ ಇದ್ದೀರಿ ನೀವು, ಅನ್ಯತಾ ಭಾವಿಸ್ಬೇಡಿ. ಬಾಕಿ ಇರುವಂತ ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಬಂದ ತಕ್ಷಣ ನಮ್ಮ ಸ್ನೇಹಿತರಿಗೆ ಸೋದನೆ ಮೇಲೆ ಸೋದನೆ ಅಂತ ಒಂದು ಹಾಡು ಹೇಳಿ ಅಂತ ಹೇಳಿ, ನಿಜವಾಗ್ಲೂ ಬಹಳ ನೋವಿಂದ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಅದಕ್ಕೆ ಹಾಡು ಹೇಳಿದ್ದು, ಸೋದನೆ ಮೇಲೆ ಸೋದನೆ ತೋದು ಮೇಡ ಸ್ವಾಮಿ ಸಾಕು. ಯಾಕಂದ್ರೆ ಈ ನೋವು ತಡ್ಕೊಳಕ್ಕಾಗಲ್ಲ ನನ್ನ ಕೈಯಲ್ಲಿ. ನಮ್ಮಲ್ಲೇ ಒಬ್ಬ ನಮ್ಮ ವಾರ್ಡ್ ಅಧ್ಯಕ್ಷರ ತಮ್ಮ ನಿನ್ನೆ ರಾತ್ರಿ ಯಾರೋ ಕೊಲೆ ಮಾಡಿಬಿಡ್ತಾರೆ. ಬಹಳ ಅನ್ಯಾಯ. ಸಣ್ಣ ವಯಸ್ಸು, 3 ಜನ ಮಕ್ಕಳು. ಈ ಸಾವು ಅನ್ನೋದು ಬಂದ ಮೇಲೆ ನಾವೇನೂ ಮಾಡಕ್ಕಾಗಲ್ಲ. ಸಾವು ಬರೋವರೆಗೂ ನಾವೇನಾದ್ರೂ ಮಾಡ್ಬೋದು. ಸಾವು ಅನ್ನೋದು ಮೊನ್ನೆ ಇನ್ನೊಬ್ಬ
ಇನ್ನೊಬ್ರು ನಮ್ಮ ಪಕ್ಷಕ್ಕೆ ಹಿರಿಯ ನಾಯಕರು ರಾಜೇಶನ್ ಅವರು ವನ್ನಾರ್ಪೇಟೆ, ಅವ್ರು ರಾತ್ರಿ ಹೋಗಿ ಮಲಗಿದ್ದಾರೆ, ಬೆಳಿಗ್ಗೆ ಎದ್ದಿಲ್ಲ. ಅದನ್ನ ನಾನು ಆಗಲೇ ಯಾರೋ ಹೇಳಿದೆ, ಒಳ್ಳೆ ಸಾವದು. 83 ವರ್ಷ ಆದ್ರೂ ನಮ್ಗೆ ಅವ್ರು ಇನ್ನೂ ಇರಬೇಕು ಅನ್ನೋ ಆಸೆ ಇದೆ. ಆದ್ರೆ ಅವ್ರ ಸಾವು ಮಾತ್ರ ರಾತ್ರಿ ಮಲಗಿದ್ದಾರೆ, ಬೆಳಿಗ್ಗೆ ಎದ್ದಿಲ್ಲ. ಆದ್ರೆ ನಿನ್ನೆ ರಾತ್ರಿ 39 ವರ್ಷ ಅಂತೆ ಯುವಕ ಕತ್ತರಿಸಾಕ್ಬಿಟ್ಟಿದ್ದಾರೆ. ಇವೆಲ್ಲ ತಡ್ಕೊಳಕ್ಕೆ ಭಗವಂತ ನಮಗೆ ಶಕ್ತಿ ಕೊಡಬೇಕು. ಆ ಶಕ್ತಿ ನೋವು ಇವತ್ತಾಗಿದೆ. ನಾನು ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಇದು ನಾವು ಈಗೆಲ್ಲ ಆಚರಣೆ ಮಾಡಿ ಡ್ಯಾನ್ಸ್ ಮಾಡಿ ಹಾಡು ಹೇಳಿದ್ರೆ ನನ್ನ ಕುಟುಂಬದವರಿಗೆ ನೋವಾಗ್ತದೆ. ಅದು ನನ್ನ ಕೈಯಲ್ಲಿ ಸಹಿಸಕ್ಕಾಗಲ್ಲ. ಮಾನವೀಯತೆ ಹಬ್ಬವನ್ನ ಆಚರಣೆ ಮಾಡುವಾಗ ಯಾರಿಗಾದ್ರೂ ನೋವಾಗುತ್ತೆ ಅಂದ್ರೆ ಆ ಮಾನವೀಯತೆಗೆ ಅರ್ಥನೇ ಇರಲ್ಲ, ಆ ಮನುಷ್ಯತ್ವಕ್ಕೆ ಅರ್ಥ ಇರಲ್ಲ. ಹಾಗಾಗಿ ನಾನು ನಮ್ಮ ಸಹೋದರರಿಗೆ ಹೇಳಿದೆ, ಈ ಕಾರ್ಯಕ್ರಮವನ್ನ ಇವರೆಲ್ಲ ಮಾಡಿಬಿಟ್ಟಿದ್ದಾರೆ. ಇವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಈ ತರ ಆಗುತ್ತೆ ಅಂತ. ಇವರೆಲ್ಲ ಮಾಡಿ ಇಷ್ಟು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡಿದ ಮೇಲೆ ನಾನು ಬರ್ದೇ ಹೋದ್ರೆ ನಾನು ಇವ್ರ ಮೇಲೆ ಮಾಡೋದು ತಪ್ಪಾಗ್ತದೆ, ನಾನು ಬಂದ್ರೆ ನಾನು ಅವ್ರ ಮೇಲೆ ಮಾಡೋದು ತಪ್ಪಾಗ್ತದೆ. ಇದನ್ನೆಲ್ಲ ಬಿಟ್ಟು ಭಗವಂತ ನೀನೇನು ತೀರ್ಮಾನ ಮಾಡ್ತೀಯ ಮಾಡು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಸಾವು ಅನ್ನೋದು ವಯಸ್ಸಾದ್ಮೇಲೆ ಬಹಳ ಕಷ್ಟ ಇದೆ ಬರಲಿ ಎಲ್ರಿಗೂ. ಯಾರಿಗೂ ಕಷ್ಟಪಟ್ಟು ಸಾವು ಬರಬಾರ್ದು, ಯಾರ ಸಾವಿನಿಂದ ಬೇರೆಯವರಿಗೆ ನಷ್ಟ ಆಗಬಾರ್ದು. ಇದೆಲ್ಲ ಪ್ರಾರ್ಥನೆ ಜೊತೆಗೆ ನಾನು ಅಲ್ಲಿ ಕೂತಿದ್ದೇನೆ. ಗಾಳಿ ಬಿರುಗಾಳಿ ಬಂದ್ರು ಬಂಡೆ ಅಲ್ಲಾಡಲ್ಲ ಅಂತ ಶಿವ ಹೇಳಿದ್ರು. ಆದ್ರೆ ಸಾವು ನೋವುಗಳು ಬಂದಾಗ ಬಂಡೆ ಚೂರು ಚೂರಾಗಿ ಹೋಗ್ತದೆ, ಬಂಡೆ ಕೈ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಬಂಧುಗಳೇ, ನಮ್ಮ ಸಂದೇಶ ಒಂದೇ, ಒಳ್ಳೆ ಮನುಷ್ಯರಾಗಿ ಬದುಕೋಣ, ಒಳ್ಳೆಯವರಾಗೋಣ. ಜೀವನ ಅನ್ನೋದು ಒಂದೇ ಬಾರಿ ಸಿಗೋದು, 2 ಬಾರಿ ಯಾರಿಗೂ ಸಿಗಲ್ಲ. ನಿನ್ನೆ ಸತ್ತೋಗಿರೋನು ವರ್ಷ ಗೊತ್ತಿದ್ದು ಏನಾದ್ರೂ ಉಳ್ಕೊಂಡು ಬಿಟ್ಟಿದ್ರೆ ಆ ಸಾವಿನ ಬೆಲೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಅರ್ಥ ಆಗಲ್ಲ. ಬಂದ್ರೆ ಸಾವು ಬಂದ್ರೆ ಅದನ್ನ ಎಲ್ಲರೂ ಪ್ರೀತಿಸ್ತಾರಂತೆ. ಯಾರು ಸಾವನ್ನ ಪ್ರೀತಿಸದೇ ಇರೋರು ಯಾರು ಇಲ್ಲ. ಯಾಕಂದ್ರೆ ಸಾವು ಬಂದ್ರೆ ಅದ್ರ ಜೊತೆಗೆ ಹೋಗ್ಬಿಡ್ತಾರೆ ಎಲ್ಲರೂ. ಮದುವೆ ಹುಡುಗಿನ ನೋಡ್ತಾರೆ, 10 ಹುಡುಗಿನ ನೋಡಿರ್ತಾರೆ, 11 ಹುಡುಗಿನ 12ನೇ ಮದುವೆ ಆಗ್ತಾರೆ. ಆದ್ರೆ ಸಾವು ಒಂದ್ಸರಿ ಬಂದ್ರೆ ಒಂದೇ ಸರಿ ಕರ್ಕೊಂಡು ಹೋಗ್ಬಿಡ್ತಾರೆ, ಬಿಡೋದೇ ಇಲ್ಲ ನಾವು. ಹಾಗಾಗಿ ಬಂದ್ರೆ ಒಳ್ಳೆ ಮನುಷ್ಯರಾಗಿ ಬದುಕುವಂತ ಪ್ರಯತ್ನ ಮಾಡಿ. ಜಾತಿ ಧರ್ಮ ಭಾಷೆಗಳ ಮೇಲೆ ನಮ್ಮನ್ನ ಒಡಿಲಿಕ್ಕೆ ಯಾರಿಗೂ ಅವಕಾಶ ಕೊಡ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ, ಅದು ನಮ್ಮ ಹಿರಿಯರು ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, ಮೌಲಾನಾ ಆಜಾದ್ ಇವರೆಲ್ಲ ಸೇರ್ಕೊಂಡು ಈ ದೇಶವನ್ನ ಬ್ರಿಟಿಷರ ಕೈಯಿಂದ ಸ್ವತಂತ್ರವನ್ನು ತಂದು ಸಂವಿಧಾನವನ್ನು ಕೊಟ್ಟು ಅದೀತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಹಾರ ಬಂದ್ವಿ. ಅಬ್ದುಲ್ ಕಲಾಂ ಅವರ ಪುತ್ಥಳಿಗೆ ಹಾರ ಹಾಕಿದ್ವಿ, ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಹಾರ ಹಾಕಿದ್ವಿ. ದೇವಸ್ಥಾನವನ್ನ ಹೋಗಿ ಅಲ್ಲಿನೂ ಪೂಜೆ ಪುರಸ್ಕಾರಗಳನ್ನು ಮಾಡಿ ನಿಮ್ಮ ಮುಂದೆ ಬಂದಿದ್ದೀವಿ. ಇದೆಲ್ಲ ಏನೇ ಮಾಡಿದ್ರು ಮನಸ್ಸು ಅನ್ನೋದು ಸರಿಯಾಗಿಲ್ಲದೆ ಹೋದ್ರೆ ಬದುಕಿಗೆ ಅರ್ಥ ಇರಲ್ಲ. ನನ್ನ ಸಹೋದರ ಇವತ್ತು ಅವನ ತಮ್ಮನ್ನು ಕಳ್ಕೊಂಡು ಬಹಳ ನೋವಿಂದ ಇರ್ತಾನೆ. ನಾವೊಂದು ಆಚರಣೆ ಮಾಡೋದು ಸರಿ ಅಲ್ಲ ಅನ್ನೋ ಮಾತನ್ನ ಹೇಳ್ತಾ, ನೀವು ಬಹಳ ಕಷ್ಟಪಟ್ಟಿದ್ದೀರಿ, ಸುಮಾರು 15 ದಿವಸದಿಂದ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೋಸ್ಕರ. ಖಂಡಿತ ಈ ಕಾರ್ಯಕ್ರಮ ಯಶಸ್ವಿನ ಕಾರ್ಯಕ್ರಮ, ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಬಹಳ ಕಷ್ಟಪಟ್ಟು ಮಾಡಿದ್ರಿ. ಸುಮಾರು ಜನಕ್ಕೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಸುಮಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಒಳ್ಳೆ ಒಂದು, ಅಂದ್ರೆ ಅದೇನು ಆಗ್ಲಿಲ್ಲ ಅಂದ್ರೆ ನಾವೆಲ್ಲರೂ ಇಲ್ಲಿ ಕುಡಿಬೇಕಾಗಿರುವಂತ ಕಾರ್ಯಕ್ರಮ. ಆದ್ರೆ ಇದರ ಒಂದು ನೋವಾದಾಗ ನಾವು ಮಾನವೀಯತೆಯನ್ನು ಅರ್ಥ ಮಾಡಿಕೊಂಡು ಆ ಆಟಗಳನ್ನ ನಿಲ್ಲಿಸಿ ಬರೀ ಕಾರ್ಯಕ್ರಮವನ್ನ ಮಾತ್ರ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಾವೆಲ್ಲರೂ ಕೂಡ ಒಳ್ಳೆಯವರಾಗಿ ಬದುಕೋಣ. ಈ ಜೀವನ ಯಾರಿಗೂ ಇಲ್ಲೇ ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ನಾನೀಗ MLA ಆಗಿದ್ದೀನಿ, 4 ಬಾರಿ ಗೆಲ್ಸಿದ್ರೆ, ಇನ್ನೊಂದು 4 ಬಾರಿ ಗೆಲ್ಲಿಸ್ತೀರ. ಆದ್ರೆ ಒಂದ್ ದಿವಸ ಇನ್ನೊಬ್ಬ ಯಾರೋ ಬಂದು ಇಲ್ಲೇ ನಿಂತ್ಕೊಂಡು ನಾನು MLA ಅಂತ ಮಾತಾಡ್ತಾರೆ. ನಮ್ದು ಅನ್ನೋದಕ್ಕೆ ಏನೂ ಇರಲ್ಲ. ಯಾರೋ ಹೇಳ್ತಾ ಇದ್ರು, ನೀನು ನಿನಗೆ ಅಂತ ಕಟ್ಟಿರೋ ಮನೆಯಲ್ಲಿ ಒಂದು 50 ವರ್ಷ ಬಿಟ್ಟ ಮೇಲೆ ಬೇರೆ ಯಾರೋ ವಾಸ ಇರ್ತಾರೆ, ನೀನು ನಿನಗೆ ಅಂತ ತಗೊಂಡಿರೋ ಗಾಡಿನ ಇನ್ಯಾರೋ ಓಡಿಸ್ತಾ ಇರ್ತಾರೆ. ಇದೆಲ್ಲ ಸತ್ಯನೇ ಅಲ್ವಾ? ಇದ್ಯಾವುದು ನಾವು ಯಾರು ತಪ್ಪಿಸಲಿಕ್ಕೆ ಆಗಲ್ಲ. ಹಾಗಾಗಿ ಬಂಧುಗಳೇ,
ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, 4 ಬಾರಿ ಗೆಲ್ಲಿಸಿದ್ದೀರಿ. ನಾನು ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಸೇವೆಯನ್ನ ಮಾಡ್ತಾ ನಮ್ಮ ಸಮಾಜವನ್ನ ಒಳ್ಳೆ ರೀತಿಯಲ್ಲಿ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲರನ್ನ ಜೊತೆಗೂಡಿಸಿ ಎಲ್ಲರನ್ನ ಜೊತೆಗೆ ತಗೊಂಡೋಗುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ದಯವಿಟ್ಟು ಮುಂದೆ ಬರುವಂತ ಪೀಳಿಗೆಗೆ ನಾವು ಯಾವುದೇ ಕಾರಣಕ್ಕೆ ಜಾತಿ ಧರ್ಮ ಭಾಷೆಗಳ ಮೇಲೆ ಒಡೆಯುವಂತ ಅವಕಾಶ ಕೊಡದೆ ನಾವೆಲ್ಲರೂ ಭಾರತೀಯರು ಒಂದು ಭಾವನೆಯನ್ನ ಬೆಳೆಸಿಕೊಂಡು ಒಗ್ಗಟ್ಟಿನಿಂದ ಬದುಕುವಂತ ಸಮಾಜ ನಮ್ದಾಗ್ಲಿ. ಯಾರು ಕೂಡ ಕೇವಲ ಏನೋ ಒಂದು ಸಣ್ಣ ಕೆಲಸ ಸಾಧನೆ ಮಾಡಲಿಕ್ಕೆ ಸುಳ್ಳು ಹೇಳ್ತಾರೆ, ಹೊಡಿತಾರೆ ನಮ್ಮನ್ನು. ಏನೋ ಅವನ ವೈಯಕ್ತಿಕ ಸಾಧನೆಗೆ ಇರ್ಬೋದು, ಆದ್ರೆ ಇಡೀ ಸಮಾಜವನ್ನೇ ಹೊಡೆಯೋದು ಸರಿಯಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿ ಅಪೇಕ್ಷೆನ ಮಾಡ್ತೀನಿ. ಏನೇ ಕಷ್ಟ ಇರಲಿ, ಏನೇ ಸುಖ ಇರಲಿ, ಯಾವತ್ತೂ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಯಾರಿಗೆ ಸಮಸ್ಯೆ ಇದ್ರು ನೇರವಾಗಿ ನನ್ನ ಹತ್ರ ಬನ್ನಿ, ಇಲ್ಲ ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿದ್ದಾರೆ. ಎಂಥದೇ ಇರಲಿ, ನಾವು ಕೂತು ಮಾತಾಡಿ ಪರಿಹಾರವನ್ನ ಕಾಣೋಣ. ಯಾವುದೂ ಆಗಲ್ಲ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲಾನು ಸಾಧ್ಯ. ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ಸಮಾಧಾನ ಇರಬೇಕು, ಶಾಂತಿ ಇರಬೇಕು. ಖಂಡಿತವಾಗಿ ನಾವು ಮಾಡೋಣ. ಯಾವತ್ತೂ ನಾನು ಹೇಳ್ತೀನಿ, ನಾವೆಲ್ಲರೂ ಕೂಡ ನಮ್ಮಲ್ಲಿ ಏನಂದ್ರೆ ಕೊರೋನಾಗೆ ಕೂಡ ನಾವು ವ್ಯಾಕ್ಸಿನ್ ತಂದ್ವಿ. ಪ್ಲೇಗ್ ಇತ್ತಂತೆ ಮುಂಚೆ, ಏನ್ ಮುಂಜಾನ ಹಳೆ ಕಾಲದಲ್ಲಿ ಪ್ಲೇಗ್ ಇತ್ತು. ನಾನು ಇವತ್ತೆಲ್ಲ ಹೋಗಿದ್ರೆ ಹೇಳಿದ್ರು ಪ್ಲೇಗ್ ಇರೋ ಕಾಲಕ್ಕೆ ಅವ್ರು ಯಾರೋ ಆ ಕಡೆ ಬಂದಿದ್ರು ಅಂತ. ಇವತ್ತು ಪ್ಲೇಗ್ ಇಲ್ಲ, ಇವತ್ತು ಕೊರೋನಾ ಇಲ್ಲ. ಆದ್ರೆ ನಮ್ಮ ಮಧ್ಯದಲ್ಲಿ ಅಸೂಯೆ ಎಂಬ ಕಾಯಿಲೆ ಬಿಟ್ಟು ಹೋಗ್ತಾನೆ ಇಲ್ಲ. ಅದು ಹೋಗದೆ ಇರೋವರೆಗೂ ನಾವು ಹೇಗೆ ಸರಿ ಆಗ್ಬೋದು ಅನ್ನೋದನ್ನ ಆಲೋಚನೆ. ಯಾರು ನೋಡಿದ್ರೆ ಅಸೂಯೆ ಕೊಡ್ತೀವಿ. ಯಾರಾದ್ರೂ ಚೆನ್ನಾಗಿದ್ರೆ ಅಸೂಯೆ, ಅವನೇನೋ ಒಂಚೂರು ದುಡ್ಡಿದ್ರೆ ಅಸೂಯೆ, ಏನಿದ್ರು ನಮ್ಮ ಕೈಲಿ ಇನ್ನೊಬ್ಬ ಚೆನ್ನಾಗಿದ್ರೆ ಸಹಿಸಕ್ ಆಗಲ್ಲ ಅಂತ ಹೇಳಿದ್ರೆ ನೀನು ಒಳ್ಳೆ ಮನುಷ್ಯನ ಅಂತ ನೀವು ಆಲೋಚನೆ ಮಾಡಿ. ನಾವು ಸಹಿಸಬೇಕು, ನಾವು ಸಂತೋಷ ಪಡ್ಬೇಕು. ಒಬ್ಬರನ್ನ ಒಳ್ಳೇದ್ ನೋಡಿದಾಗ ಸಂತೋಷ ಪಟ್ಟು ಭಗವಂತ ಒಳ್ಳೇದ್ ಮಾಡಿದ್ಯಾ ನಮಗೂ ಅಲ್ಲಿ ಲೆಕ್ಕದಲ್ಲಿ ಸೇರಿಸು ಭಗವಂತ ಅಂತ ಕೇಳ್ಕೊಳ್ಬೇಕು ಅಲ್ವಾ? ಹೇಳಿ ನಿಜನಾ? ಆಗ ಭಗವಂತನು ನಮ್ಗೆ ಒಳ್ಳೇದ್ ಮಾಡ್ತಾರೆ. ದಯವಿಟ್ಟು ಬಂಧುಗಳೇ, ಹಾಗಾಗಿ ನಾವೆಲ್ಲರೂ ಕೂಡ ಒಳ್ಳೆಯವರಾಗೋ ಪ್ರಯತ್ನ ಮಾಡೋಣ. ನಾವು ಏನು ನಮ್ಮ ಮಾನವೀಯತೆ ಹಬ್ಬದಲ್ಲಿ ಯಾವ ರಾಜಕೀಯ ನಾವು ಮಾತಾಡ್ತಾ ಇಲ್ಲ. ಇಲ್ಲದೆ ಹೋದ್ರು ನಾವು ಸಮಾಜ ಕಟ್ಟೋ ಕೆಲಸನೇ ಮಾಡ್ತಾ ಇರೋದು, ಸಮಾಜದ ಬಗ್ಗೆನೇ ಮಾತಾಡ್ತಾ ಇರೋದು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾಭ್ಯಾಸ ಇಲ್ಲದೆ ಹೋದ್ರೆ 21ನೇ ಶತಮಾನದಲ್ಲಿ ನಾವು ಬದುಕಲಿಕ್ಕೆ ಕಷ್ಟ. ನಮ್ಮ ಮಧ್ಯದಲ್ಲಿ ಬಹಳಷ್ಟು ಬಡತನ ಇದೆ. ಬಡತನ ಎಷ್ಟಿದೆ ಅಂತ ಹೇಳಕ್ಕಾಗಲ್ಲ. ಇಲ್ಲಿರೋ ಕೆಲವರಿಗೆ ಖಂಡಿತವಾಗಿ ಗೊತ್ತಿದೆ. ಆದ್ರೆ ಬಡತನ ನಿರ್ಮೂಲ ಮಾಡಬೇಕಾದ್ರೆ ಅದು ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಮುಂದಿನ ದಿವಸ ಅವರು ಈ ಪ್ರಪಂಚವನ್ನ ಎದುರಿಸಲಿಕ್ಕೆ, ನಿಂತು ಕಟ್ಟಲಿಕ್ಕೆ ಅವ್ರಿಗೆ ಶಕ್ತಿ ಕೊಡೋದು ನೀವು ಉಳಿಸೋ ಆಸ್ತಿ, ನೀವು ಉಳಿಸೋ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನೀವು ಕೊಡುವಂತ ಜ್ಞಾನ, ನೀವು ಕೊಡುವಂತ ವಿದ್ಯಾಭ್ಯಾಸ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟರು ಅವ್ರು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನೀವು ವಿದ್ಯಾಭ್ಯಾಸ ಕೊಟ್ರೆ 0 ಬ್ಯಾಲೆನ್ಸ್ ಕೊಡಿ, ಅವ್ರು ಅದನ್ನ ಕೋಟಿ ಮಾಡ್ತಾರೆ, ಅವ್ರು ಚೆನ್ನಾಗಿ ಬದುಕ್ತಾರೆ. ಇದು ಅರ್ಥ ಮಾಡ್ಕೊಂಡು. ಹಾಗಾಗಿ ಬಂಧುಗಳೇ, ನಮ್ಮ ಪ್ರಯತ್ನ ಸದಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಒಳ್ಳೆ ಸಮಾಜವನ್ನ ಕಟ್ಟುವಂಥದ್ದು, ಎಲ್ಲರನ್ನ ಜೊತೆಗೆ ತಗೊಂಡು ಹೋಗುವಂಥದ್ದು. ನಾನು ಯಾವಾಗಲೂ ಹೇಳ್ತೀನಿ, ನಾನೇ ಶಾಸಕ ಇಲ್ಲಿ, ಇನ್ಯಾರೂ ಇಲ್ಲ. ಬಿಜೆಪಿ ಕಾಂಗ್ರೆಸ್ ನೀವು ಯಾವ ಪಾರ್ಟಿ ಬಂದು ನಿನ್ ಕೆಲಸ ಮಾಡಿಸ್ಕೊಂಡು ಹೋಗಪ್ಪ ಅಂತ ಪ್ರಾರ್ಥನೆ. ಯಾರು ಪ್ರಾಣ ಹೋಗಿದೆ ಅವ್ರು ಒಳ್ಳೆಯವರು ಕೆಟ್ಟವರು ನಮಗ್ ಬೇಕಾಗಿಲ್ಲ. ಪ್ರಾಣ ಒಂದು ಹೋಗಿದೆ ನಮ್ಮ ಮಧ್ಯದಿಂದ, ಅದಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಒಂದು ಪ್ರಾರ್ಥನೆ ಮಾಡಿ. ತುಂಬಾ ಧನ್ಯವಾದ ತಮ್ಮೆಲ್ಲರಿಗೂ. ಥ್ಯಾಂಕ್ ಯು. ನಾವು ಆರ್ಗನೈಸರ್ಸ್ಗೂ ಊಟದ ವ್ಯವಸ್ಥೆ ಇದೆ, ಆಮೇಲೆ ಗಿಫ್ಟ್ ಕೊಡೋ ಕಾರ್ಯಕ್ರಮ ಇದೆ. ಎಲ್ರಿಗೂ ಎಲ್ಲಾನು ಸಿಗುತ್ತೆ. ಶಾಂತಿ ಸಮಾಧಾನವಾಗಿ ಎಲ್ಲರೂ ಊಟ ಮಾಡಿಕೊಂಡು ಆ ಗಿಫ್ಟ್ ನ ಪಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಅಪೇಕ್ಷೆನ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.